ಇವತ್ತು ನಾವು ನಲಿ ಕಲಿ ಕನ್ನಡ ಭಾಗ 1ರ ಒಂದು ದುಡುಕಿನ ಫಲ ಒಂದು ಪದ್ಯದ ಬಗ್ಗೆ ನಾವು ಇವತ್ತು ಅಭ್ಯಾಸ ಮಾಡೋಣ ಮಕ್ಕಳೇ. ಪದ್ಯ ಪ್ರವೇಶದ ಬಗ್ಗೆ ನೋಡೋಣ. ಈ ಹಾಡನ್ನು ಮಕ್ಕಳಿಗೆ ಹೇಳಿಕೊಟ್ಟು ಅದರ ಬಗ್ಗೆ ಮಾತನಾಡಲು ಪ್ರೇರೇಪಿಸುವುದು. ಪುಟಾಣಿ ಕರುವೊಂದು ನಮ್ಮ ಮನೆಯಲ್ಲಿದೆ, ಕಟ್ಟಿದರೂ ನಿಲ್ಲದೇನು ಕುಣಿದಾಡುತ್ತೆ, ಹಗ್ಗದಂತೆ ಬಾಲನೆತ್ತಿ ಕುಣಿದಾಡುತ್ತೆ, ಬಗ್ಗಿ ಬಗ್ಗಿ ನೆಲ ಮೂಸಿ ಜಿಗಿದಾಡುತ್ತೆ, ದೊಡ್ಡದಾಗಿ ಕಣ್ಣು ಬಿಟ್ಟು ನನ್ನೇ ನೋಡುತ್ತೆ, ಬೆಣ್ಣೆಯಂಥ ಮೈಯಿ ಮುಟ್ಟೋಕೆ ಜುಮ್ಮೆನಿಸುತ್ತೆ, ಕಾಲನ್ನೆತ್ತಿ ಅಮ್ಮನ ಹತ್ತಿರ ಓಡಿ ಹೋಗುತ್ತೆ, ಅಮ್ಮ ಅದನ್ನು ನೆಕ್ಕಿ ನೆಕ್ಕಿ ಮುದ್ದು ಮಾಡುತ್ತೆ. ಈ ಒಂದು ನೋಡಿದ್ವಲ್ಲ, ಅದೇ ರೀತಿಯಲ್ಲಿ ನಾವು ಇಂದೊಂದೂರಲ್ಲಿ ಇದ್ದಳು ನಾರಿ ಮುಂಗುಸಿ ಒಂದರ ಸಾಕಿದಳು, ಇಂದೊಂದೂರಲ್ಲಿ ಇದ್ದಳು ನಾರಿ ಮುಂಗುಸಿ ಒಂದ ಸಾಕಿದಳು, ಕೊಡವನ್ನು ಹಿಡಿದು ನೀರನ್ನು ತರಲು ನದಿಯ ತೀರಕ್ಕೆ ಸಾಗಿದಳು, ಕೊಡವನ್ನು ಹಿಡಿದು ನೀರನ್ನು ತರಲು ನದಿಯ ತೀರಕ್ಕೆ ಸಾಗಿದಳು ಅಂತಂದರೆ ಇನ್ನೊಂದೂರಲ್ಲಿ ಒಬ್ಬ ನಾರಿ ಇದ್ಲು. ಅವಳು ಏನು ಮಾಡಿದಳು, ಒಂದು ಮುಂಗುಸಿಯನ್ನು ಸಾಕಿದ್ದಳು. ಅವಳು ಕೊಡವನ್ನು ತಗೊಂಡು ನೀರು ತರಲು ಎಲ್ಲೋದ್ಲು, ನದಿಯ ತೀರಕ್ಕೆ ಸಾಗಿದಳು. ಇಂದೊಂದೂರಲ್ಲಿ ಇದ್ದಳು ನಾರಿ ಮುಂಗುಸಿ ಒಂದರ ಸಾಕಿದಳು, ಕೊಡವನ್ನು ಹಿಡಿದು ನೀರನ್ನು ತರಲು ನದಿಯ ತೀರಕ್ಕೆ ಸಾಗಿದಳು, ನದಿಯ ತೀರಕ್ಕೆ ಸಾಗಿದಳು. ಅದೇ ರೀತಿಯಲ್ಲಿ ತೊಟ್ಟಿಲೊಳಗಿನ ಪುಟ್ಟ ಮಗುವದು, ತೊಟ್ಟಿಲೊಳಗಿನ ಪುಟ್ಟ ಮಗುವದು, ಕೇಕೆಯ ಹಾಕಿತು ಮುದದಿಂದ, ಕೇಕೆಯ ಹಾಕಿತು ಮುದದಿಂದ, ಮುದ ಮೀನ್ಸ್ ಪ್ರೀತಿಯಿಂದ, ಸಂತೋಷದಿಂದ, ಮುಂಗುಸಿ ನೋಡಿತು ಹಗ್ಗದ ಗುಂಟ, ಮುಂಗುಸಿ ನೋಡಿತು ಹಗ್ಗದ ಗುಂಟ, ಸರಿಯುತ್ತಲಿದ್ದ ಆ ಒಂದ, ಸರಿಯುತ್ತಲಿದ್ದ ಆ ಒಂದ, ತೊಟ್ಟಿಲೊಳಗಿನ ಪುಟ್ಟ ಮಗುವದು, ಕೇಕೆಯ ಹಾಕಿತು ಮುಗದಿಂದ, ಮುಂಗುಸಿಯು ನೋಡಿತು ಹಗ್ಗದ ಗುಂಟ, ಸರಿಯುತ್ತಲಿದ್ದ ಆ ಒಂದ ಅಂತಂದರೆ ಏನು ನಡ್ತಂದರೆ, ಆ ಮಗುನ ತೊಟ್ಟಲ್ಲಿ ಹಾಕ್ಬಿಟ್ಟು ಆ ಮುಂಗುಸಿ ನೋಡ್ಕೊತಾ ಇರುತ್ತೆ. ಯಾಕಂದರೆ ತಾಯಿ ನೀರನ್ನು ತರಲು ನದಿಯ ತೀರಕ್ಕೆ ಹೋಗಿದ್ದಳು. ಆವಾಗ ಏನು ಮಾಡುತ್ತೆ, ಅಲ್ಲಿ ಒಂದು ಹಗ್ಗದ ಗುಂಟ ಹಾವು ಹರಿದು ಬರುವುದನ್ನು ಮುಂಗುಸಿ ನೋಡಿತು. ಹಾವನ್ನು ಕಂಡು ಮುಂಗುಸಿ ತಾನು, ಹಾವನ್ನು ಕಂಡು ಮುಂಗುಸಿ ತಾನು, ಸರಸರ ಹೇರಿತು ಹಗ್ಗವನು, ಸರಸರ ಹೇರಿತು ಹಗ್ಗವನು, ವೈರಿಯು ಹಿಡಿದು ಹಲ್ಲಲ್ಲಿ ಕಡಿದು, ವೈರಿಯ ಹಿಡಿದು ಹಲ್ಲಲ್ಲಿ ಕಡಿದು, ಉಳಿಸಿತು ಮಗುವಿನ ಪ್ರಾಣವನು, ಉಳಿಸಿತು ಮಗುವಿನ ಪ್ರಾಣವನು, ಹಾವನ್ನು ಕಂಡು ಮುಂಗುಸಿ ತಾನು, ಸರಸರ ಹೇರಿತು ಹಗ್ಗವನು, ಸರಸರ ಹೇರಿತು ಹಗ್ಗವನು, ವೈರಿಯು ಹಿಡಿದು ಹಲ್ಲಲ್ಲಿ ಕಡಿದು, ಉಳಿಸಿತು ಮಗುವಿನ ಪ್ರಾಣವನು, ಉಳಿಸಿತು ಮಗುವಿನ ಪ್ರಾಣವನು ಅಂತಂದರೆ, ಅಲ್ಲಿ ಹಗ್ಗವನ್ನು ಹೇರುವುದನ್ನು ನೋಡ್ತಲ್ವ ಹಾವು. ಆವಾಗ ಏನು ಮಾಡ್ತು, ಹಾವನ್ನು ಕಂಡು ಮುಂಗುಸಿ ತಾನು, ಸರಸರ ಹೇರಿತು ಹಗ್ಗವನು. ಆವಾಗ ಹಾವನ್ನು ನೋಡಿದ ತಕ್ಷಣ ಏನು ಮಾಡ್ತು, ಮುಂಗುಸಿ ಸರಸರ ಏನು ಮಾಡ್ತು, ಹಗ್ಗವನ್ನು ಹೇರಿತು. ವೈರಿ ಹಿಡಿದು ಹಲ್ಲಲ್ಲಿ ಕಡಿದು ಅಂತಂದರೆ, ವೈರಿ ಹಿಡಿದು ಹಲ್ಲಲ್ಲಿ ಕಡಿದು, ಉಳಿಸಿತು ಮಗುವಿನ ಪ್ರಾಣವನ್ನು. ಏನು ಮಾಡ್ತು, ಮುಂಗುಸು ಮತ್ತು ಹಾವು ಅವೆರಡು ವೈರಿ ಆಗಲ್ಲ. ಅದಕ್ಕೆ ಏನು ಮಾಡ್ತು, ಆ ಮುಂಗುಸಿ ಹಾವನ್ನು ಸಾಯಿಸಿಬಿಟ್ಟು ಆ ಒಂದು ಮಗುವಿನ ಪ್ರಾಣವನ್ನು ಉಳಿಸಿತು. ನೀರಿಗೆ ಹೋದ ನಾರಿಯು ತಾನು, ನೀರಿಗೆ ಹೋದ ನಾರಿಯು ತಾನು, ಮರಳಿ ಬಂದಳು ನದಿಯಿಂದ, ಮರಳಿ ಬಂದಳು ನದಿಯಿಂದ,
ರಕ್ತವು ಮೆತ್ತಿದ ಮುಂಗುಸಿ ಕಂಡು ಕಿರಿಚಿದಳಾಗೆ ಭಯದಿಂದ ಕಿರಿಚಿದಳಾಗಲ ಭಯದಿಂದ. ಅಂದರೆ ಅವಳು ಏನು ಮಾಡಿದಳು, ನೀರನ್ನು ತರಲು ನದಿಗೆ ಹೋದ್ರಿಂದ ಆ ತಾಯಿ ನೀರನ್ನು ತಂದ ತಕ್ಷಣ ಏನು ಮಾಡುತ್ತೆ, ಆ ಮುಂಗುಸಿಯ ಬಾಯಿಯನ್ನು ನೋಡಿದ ತಕ್ಷಣ ಅವಳಿಗೆ ಏನಾಗಿತ್ತು, ಭಯ ಆಯಿತು. ನೀರಿಗೆ ಹೋದ ನಾರಿಯು ತಾನು ಮರಳಿ ಬಂದಳು ನದಿಯಿಂದ. ಅವಳು ಹೇಳ್ತಾಳೆ, ಮರಳಿ ಬಂದಳು ನದಿಯಿಂದ. ರಕ್ತವು ಮೆಟ್ಟಿದ ಮುಂಗುಸಿ ಕಂಡು, ಏನು ಮಾಡಿದ್ರೆ ರಕ್ತವು ಮೆಟ್ಟಿದ, ರಕ್ತ ಆಗಿತ್ತಲ್ಲ ಬಾಯೆಲ್ಲ, ಅದನ್ನೆಲ್ಲ ಕಂಡು ಕಿರುಚಿದಾಗಲೇ ಭಯದಿಂದ. ಅವಳು ನೋಡಿದು ಕಿರಿಚಿಬಿಟ್ಲು, ನನ್ನ ಮಗುಗೇನೋ ಆಗ್ಬಿಟ್ಟಿದೆ ಅಂತ. ಮಗುವನ್ನು ಕೊಂದಿದೆ ಮುಂಗುಸಿ ಎಂದು ಭಾವಿಸಿಕೊಂಡಳು ಮನದಲ್ಲಿ. ಮಗುವನ್ನು ಕೊಂದಿದೆ ಮುಂಗುಸಿ ಎಂದು ಭಾವಿಸಿಕೊಂಡಳು ಮನದಲ್ಲಿ. ತುಂಬಿದ ಕೊಡವನ್ನು ಕೋಪದಿ ಎತ್ತಿ ಹೊಡೆದಳು ಮುಂಗುಸಿ ತಲೆಯಲ್ಲಿ. ಅವಳು ಏನು ಮಾಡಿದಳು, ಆ ತಾಯಿ ಮಗುವನ್ನು ಕೊಂದಿದೆ ಅಂದ್ಬಿಟ್ಟು ಮುಂಗುಸಿ ಒಂದು ಭಾವಿಸಿಕೊಂಡು ಮನಸ್ಸಿನಲ್ಲಿ ಏನು ಮಾಡಿದಳು, ತುಂಬಿದ ಒಂದು ಬಿಂದಿಗೆ, ಕೊಡ ಅಂದರೆ ಬಿಂದಿಗೆ, ಕೋಪ ಅಂದರೆ ಸಿಟ್ಟು, ಎತ್ತಿ ಹೊಡೆದಳು ಮುಂಗುಸಿಯ ತಲೆಯಲ್ಲಿ. ಅವಳು ಏನು ಮಾಡಿದಳು, ಆ ಕೊಡವನ್ನು ತಗೊಂಡು, ಬಿಂದಿಗೆಯನ್ನು ತಗೊಂಡು ಆ ಮುಂಗುಸಿಯ ತಲೆ ಮೇಲೆ ಹಾಕಿದಳು. ಕಿಲ ಕಿಲ ನಗುವ ಮಗುವನ್ನು ತಾನು ಒಳಗಡೆ ಕಂಡಳು ತೊಟ್ಟಿಲಲ್ಲಿ. ಕಿಲ ಕಿಲ ನಗುವ ಮಗುವನ್ನು ತಾನು ಒಳಗಡೆ ಕಂಡಳು ತೊಟ್ಟಿಲಲ್ಲಿ. ಪಕ್ಕದಿ ಸತ್ತ ಹಾವನ್ನು ನೋಡಿ ಕುಸಿದಳು ನೆಲಕ್ಕೆ ದುಃಖದಲ್ಲಿ. ಅಂತಂದರೆ ಆ ತಾಯಿ ನನ್ನ ಮಗುವನ್ನು ಮುಂಗುಸಿ ಸಾಯಿಸಿದೆ ಅಂದ್ಬಿಟ್ಟು ಆ ಒಂದು ಬಿಂದಿಗೆಯನ್ನು ತಗೊಂಡು ಅದ್ರ ಒಂದು ತಲೆ ಭಾಗಕ್ಕೆ ಹೊಡೆದಳು. ಆ ಮಗು ಅದರಿಂದ ಆ ಮುಂಗುಸಿ ಸತ್ತೋಯ್ತು. ಆವಾಗ ನೆಕ್ಸ್ಟ್ ಕಿಲ ನಗುವ ನೆಕ್ಸ್ಟ್ ಏನು ಮಾಡುತ್ತೆ, ಆ ಮಗು ತೊಟ್ಟಿಲಲ್ಲಿ ನಗುವುದನ್ನು ಕಂಡು ಮಗುವನ್ನು ಕಂಡು ಖುಷಿಪಟ್ಲು. ಅಲ್ಲಿ ಅದೇ ಪಕ್ಕದಲ್ಲಿ ಸತ್ತ ಹಾವನ್ನು ನೋಡಿ ಕುಸಿದಳು ನೆಲಕ್ಕೆ ದುಃಖದಲ್ಲಿ. ಏನು ಮಾಡ್ತಾಳು, ಕುಸಿದ್ಬಿಡ್ತಾಳೆ ತಾಯಿ. ಮಗುವನ್ನು ಉಳಿಸಿದ ಮುಂಗುಸಿ ಕೊಂದೆ ಅಯ್ಯೋ ಪಾಪವ ಮಾಡಿದೆನು. ಅಂದರೆ ಮಗುವನ್ನು ಉಳಿಸಿದ ಅಂತ ಮುಂಗುಸಿಯನ್ನು ನಾನು ಕೊಂದೆ ಅಂದ್ಬಿಟ್ಟು ಅವಳು ಏನು ಮಾಡ್ತಾಳೆ, ಪಶ್ಚಾತ್ತಾಪ ಪಡ್ತಾಳೆ. ಅಯ್ಯೋ ನಾನು ಪಾಪ ಮಾಡಿಬಿಟ್ಟೆ ಅಂತ ಆ ತಾಯಿ ಮೊರಗ್ತಾಳೆ. ನಿಜವನ್ನು ತಿಳಿಯದೆ ಕೋಪದಿ ನಾನು ಅವಸರ ಮಾಡಿ ದುಡುಕಿದೆನು. ಅಂದರೆ ಯಾವತ್ತೇ ಆಗಲಿ ಯೋಚನೆಗೆ, ಕೋಪಕ್ಕೆ ಬುದ್ಧಿ ಕೊಡಬಾರ್ದು. ಅಂದರೆ ನಿಜವನ್ನು ತಿಳಿಯದೆ ಕೋಪದಿ ನಾನು ಅವಸರ ಮಾಡಿ ದುಡುಕಿದೆನು. ಅಂದರೆ ನಾನು ನಿಜವನ್ನು ನೋಡಿದೆ, ಅವಸರ ಮಾಡಿ ದುಡುಕಿದೆನು ಅಂತ ಆ ತಾಯಿ ಹೇಳ್ತಾ ಇದ್ದಾಳೆ. ತಾಳಿದ ಮಾನವ ಬಾಳುವನೆಂಬ ಗಾದೆಯ ಮಾತದು ಬಲು ಚೆಂದ. ಅಂತಂದರೆ ತಾಳಿದ, ಯಾವತ್ತೇ ಆಗಲಿ ತಾಳ್ಮೆಯಿಂದ ಕಾಯುವಂಥ ಮನುಷ್ಯ ಬಾಳುವನೆಂಬಂಥ ಗಾದೆಯ ಮಾತು ಬಲು ಚೆಂದ. ದುಡುಕೆ ಕೇಳಿನ ಮೂಲವು ಎಂಬ ನಿಜವನ್ನು ಅರಿಯೋ ನೀ ಕಂದ. ದುಡುಕಿಯ ಕೇಳಿನ ಮೂಲವು ಎಂಬ ನಿಜವನ್ನು ಅರಿಯೋ ನೀ ಕಂದ. ಅಂದರೆ ತಾಳಿದ ಮಾನವ ಬಾಳುವನೆಂಬ ಗಾದೆಯ ಮಾತದು ಬಲು ಚೆಂದ. ದುಡುಕಿಯ ಕೇಳಿನ ಮೂಲವು ಎಂಬ ನಿಜವನ್ನು ಅರಿಯೇ ನೀ ಕಂದ. ಈ ಒಂದು ಪದ್ಯವನ್ನು ಬರೆದವರು ದುಡುಕಿನ ಫಲ. ಈ ಒಂದು ಪದ್ಯವನ್ನು ಬರೆದವರು ಲಕ್ಷ್ಮಣ ಅಳವಂಡಿ. ಈ ಒಂದು ಪದ್ಯ ಭಾಗ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಕನ್ನಡ ಫಾರ್ ಲಿಟಲ್ ಸ್ಟಾರ್ಸ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮೇಲೆ ಕಾಣುವಂಥ ಬೆಲ್ ಐಕಾನನ್ನು ತಪ್ಪದೆ ಪ್ರೆಸ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.